ಈಗ ನೋಡಿ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು, ಈಗ ಟ್ರೆಂಡಿಂಗಲ್ಲಿರೋ ಕ್ವಶನನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ನಾವು ತಿಳ್ಕೊಳ್ಳೋಣ. ಈಗ ಮೊದಲಿಗೆ ನೋಡಿ, ಈ ಕೆಳಗಿನ ಸಂಖ್ಯೆ ಚಿಹ್ನೆಗಳನ್ನು ಸರಣಿಯನ್ನು ನೋಡಿರಿ ಮತ್ತು ಮುಂದಿನ ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ ಕೊಟ್ಟಿರ್ತಾರೆ. ನೆಕ್ಸ್ಟ್, ಎಣಿಕೆಯನ್ನು ಎಡದಿಂದ ಬಲಕ್ಕೆ ಮಾತ್ರ ಮಾಡಬೇಕು. ಎಲ್ಲ ಸಂಖ್ಯೆಗಳು ಒಂದಂಕಿಯ ಸಂಖ್ಯೆ. ಇಲ್ಲಿರುವ ಸಂಖ್ಯೆಗಳೆಲ್ಲ ಒಂದಂಕಿಯ ಸಂಖ್ಯೆಗಳಾಗಿರ್ತವೆ. ಮತ್ತು ಯಾವಾಗಿದು ನಾವು ಎಣಿಕೆಯನ್ನು ಈ ಎಡದಿಂದ ಈ ಬಲಕ್ಕೆ ಮಾಡಬೇಕು, ಯಾವತ್ತಿದು ಈ ಸೈಡಿಂದ ನಾವು ಮಾಡ್ಕೋತಾ ಹೋಗ್ಬೇಕು. ಹೀಗಿದ್ದಾಗ ನೋಡಿ, ನೆಕ್ಸ್ಟ್ ಇನ್ನೊಂದು ಅವ್ರು ಏನು ಕೊಟ್ಟಿರ್ತಾರೆ ಅಂದರೆ, ಈ ರೀತಿಯಾಗಿ ಎಡ ಬಲ ಅವರೇ ಕೊಟ್ಟಿರ್ತಾರೆ, ಈ ರೀತಿ ಚಿಹ್ನೆಗಳನ್ನು ಅವರೇ ಕೊಟ್ಟಿರ್ತಾರೆ, ಸಂಖ್ಯೆಗಳನ್ನು ಅವರೇ ಕೊಟ್ಟಿರ್ತಾರೆ, ಎಲ್ಲವನ್ನು ಅವರೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ತೆಳಗಡೆ ಅವರು ಏನು ಕೊಟ್ಟಿರ್ತಾರೆ ಅಂದರೆ, ನಾವು ಏನನ್ನು ಫಾಲೋ ಮಾಡಿ ನಾವು ಅದನ್ನು ತಿಳ್ಕೋಬೇಕು, ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ನೋಡಿರಿ, ತನ್ನ ತತ್ಕ್ಷಣದ ಹಿಂದೆ ಮತ್ತು ತನ್ನ ತತ್ಕ್ಷಣದ ಮುಂದೆಯೂ ಸಂಖ್ಯೆಯನ್ನು ಹೊಂದಿರುವಂಥ ಚಿಹ್ನೆಗಳು ಎಷ್ಟದಾವ ಅಂತ ನಿಮಗೆ ಕ್ವಶನ್ ಕೇಳಿರ್ತಾರೆ. ಈಗ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಯಾರದಾರ ಅನ್ನೋದು ನಮ್ಗೆ ಗೊತ್ತಿರಲ್ದಾಗ ನಾವು ಇಲ್ಲಿ ಒಂದು ಗ್ಯಾಪನ್ನು ಇಟ್ಕೋಬೇಕು. ಇಟ್ಕೊಂಡ್ಕೀರಿಂದ ಅದಾದ ಬಳಿಕ ತನ್ನ ತತ್ಕ್ಷಣದ ಹಿಂದೆ ಅಂದರೆ ಆದ ಬಳಿಕ ತನ್ನ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಈ ಅವ್ರದ್ದು ಐತಲ್ಲ, ನಾವು ಇಲ್ಲಿ ತತ್ಕ್ಷಣದ ಚಿಹ್ನೆ ಆದರೂ ಕೊಡ್ಬೋದು, ಏನಾದರೂ ಕೊಡ್ಬೋದು. ಇಲ್ಲಿ ತತ್ಕ್ಷಣದ ಹಿಂದೆ ಮತ್ತು ತತ್ಕ್ಷಣದ ಮುಂದೆ ಎರಡೂ ಕಡೆ ಸಂಖ್ಯೆನೇ ಇರೋದರಿಂದ ಡೈರೆಕ್ಟಾಗಿ ನಾವು ತತ್ಕ್ಷಣದ ಹಿಂದೆ ತತ್ಕ್ಷಣದ ಮುಂದೆ ನಾವು ಸಂಖ್ಯೆಗಳನ್ನೇ ಇಟ್ಕೋಬೋದು. ಒಂದು ವೇಳೆ ಇಲ್ಲಿ ಸಂಖ್ಯೆ ಕೊಟ್ಟು ತನ್ನ ತತ್ಕ್ಷಣದ ಹಿಂದೆ ಸಂಖ್ಯೆ, ತನ್ನ ತತ್ಕ್ಷಣದ ಮುಂದೆ ಚಿಹ್ನೆಯನ್ನು ಹೊಂದಿರುವಂಥ ಎಷ್ಟು ಚಿಹ್ನೆಗಳು ಇಲ್ಲಿವೆ ಅಂದಾಗ, ಇಲ್ಲಿ ಸಂಖ್ಯೆಯನ್ನು ಇಟ್ಕೋತಿದ್ದೀವಿ, ಇಲ್ಲಿ ಚಿಹ್ನೆ ತನ್ನ ತತ್ಕ್ಷಣದ ಮುಂದೆ ಏನಿರ್ತದೆ ಅದನ್ನ ಇಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಲಾಸ್ಟಿಗೆ ಇಲ್ಲಿ ಏನು ಮೆನ್ಷನ್ ಮಾಡಿರ್ತಾರಲ್ಲ ಅದು ಯಾವಾಗಲೂ ಮಧ್ಯಭಾಗದಲ್ಲಿ ಇರುತ್ತೆ. ಇದನ್ನು ನೀವು ಟ್ರಿಕ್ ಆಗಿ ಕೂಡ ಕಲಿಬೋದು. ಹೇಗಂದರೆ, ಈಗ ನೋಡಿ, ತತ್ಕ್ಷಣದ ಮುಂದೆ ಅಂತ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ, ಇಲ್ಲಿ ಫಸ್ಟಿಗೆ ಏನಿರುತ್ತಲ್ಲ ಈ ಪ್ಲೇಸಲ್ಲಿ ಸಂಖ್ಯೆ ಅದು ಇರುತ್ತೆ, ಏನಾದರೂ ಇರುತ್ತೆ. ಆ ಸಂಖ್ಯೆ ಫಸ್ಟ್ನೇದಾಗಿರ್ತೈತಿ. ಅದಾದ್ಬೇಕು ಮುಂದೆ ಅಂದಿದ್ದು ಮುಂದ್ಗಡೆ ಇರುತ್ತೆ, ಮಿಡಲ್ ಇದ್ದದ್ದು ಯಾವಲ್ಲಿದ್ದು ಕೊನೆಯಲ್ಲಿ ಇರುತ್ತದೆ. ಅದನ್ನು ನೀವು ಚೆನ್ನಾಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಮಾಡ್ಕೊಂಡು ಬಳಿಕ ಇದನ್ನು ಚೆನ್ನಾಗಿ ಮಾಡ್ಕೊಂಡು ಬಳಿಕ ಈಗ ನೋಡಿ, ನಮ್ಮ ಪ್ರಕಾರ ಇದರೊಳಗೆ ಏನು ಇರಬೇಕಂದ್ರೆ, ಮೊದಲಿಗೆ ಸಂಖ್ಯೆ ಇರಬೇಕು, ಅದಾದ್ಮೇಲೆ ಚಿಹ್ನೆ ಇರಬೇಕು, ಅದಾದ ಬಳಿಕ ಸಂಖ್ಯೆ ಇರುವಂಥವು ಎಷ್ಟು ಅದಾವ ಇದರೊಳಗೆ ಕೇಳ್ತಾರೆ. ಹ್ಯಾಶ್ ಒಂದು ಚಿಹ್ನೆ, ನಮಗೇನು ನಮ್ಮ ಇದ್ರ ಪ್ರಕಾರ ಏನು ಬೇಕು, ಸಂಖ್ಯೆ ಬರಬೇಕು. ಅದು 9 ಅನ್ನೋ ಸಂಖ್ಯೆ ಆಗಿಂದ ಏನು ಬಂದದ, ಚಿಹ್ನೆ ಬಂದದ. ಚಿಹ್ನೆ ಆಗಿಂದ ಮತ್ತೇನು ಬಂದದ, ಸಂಖ್ಯೆ ಆಗ್ಯದ. ಅಂದರೆ ಇದು ಒಂದು ಗುಂಪು ಆಯಿತು. ಅದಕ್ಕೆ ನಾನು ಇದನ್ನು ಮಾರ್ಕ್ ಮಾಡಿದ್ದೇನೆ, ಇದೊಂದು ಗುಂಪು. ನೆಕ್ಸ್ಟ್ ಸಂಖ್ಯೆ ಐತಿ. ನೆಕ್ಸ್ಟ್ ಚಿಹ್ನೆ ಐತಿ. ಇದು ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ವೇಳೆ ಸಂಖ್ಯೆ ಬಂದಿದೆ ನಿಮಗೆ ಎರಡನೇ ಗುಂಪು ಹಾಕಿತ್ತು, ಇಲ್ಲಿ ಸಂಖ್ಯೆ ಬಂದಿಲ್ಲ, ಚಿಹ್ನೆ ಬಂದೈತಿ. ಆ ಕಾರಣದಿಂದಾಗಿ ಇದಾಗಲ್ಲ. ನೆಕ್ಸ್ಟ್ ಸ್ಟಾರ್ ಐತಿ, ಸ್ಟಾರ್ ಅದ, ಬಿಟ್ಬಿಡಿ, ಇವೆಲ್ಲ ಚಿಹ್ನೆಗಳದಾವೆ. ನೆಕ್ಸ್ಟ್ ಸಂಖ್ಯೆ ಬರೋದು ಇಲ್ಲಿ ಬರುತ್ತೆ. 7 ಅನ್ನೋದು ಒಂದು ಸಂಖ್ಯೆ. ಮೊದಲೇ ಈ ರೂಲ್ ಪ್ರಕಾರ ಮೊದಲಿಗೆ ಸಂಖ್ಯೆ ಇರಬೇಕು, ಸಂಖ್ಯೆ ಅದ. ಅದಾದ್ಮೇಲೆ ಚಿಹ್ನೆ ಇರಬೇಕು, ಚಿಹ್ನೆ ಅದ. ಅದಾದ್ಮೇಲೆ ಹ್ಯಾಶ್ ಅನ್ನೋದು ಇದು ತುಂಬ ಕನ್ಫ್ಯೂಸ್ ಆಗುವಂಥದ್ದು. ಯಾಕಂದರೆ ಇದು ಹ್ಯಾಶ್ ಅನ್ನೋದು ಚಿಹ್ನೆನ ಸಂಖ್ಯೆನ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಇದು ಒಂದು ಚಿಹ್ನೆ, ಇದು ಸಂಖ್ಯೆ ಅಲ್ಲ. ಹ್ಯಾಶ್ ಎಂಬುದು ಒಂದು ಸಂಖ್ಯೆ ಅಲ್ಲ, ಇದು ಒಂದು ಚಿಹ್ನೆ. ಆದ್ದರಿಂದ ಇಲ್ಲಿ ನೋಡಿ, ಸಂಖ್ಯೆ ಬರುವುದು ಬೇಕಾಗಿಂದ ಸಂಖ್ಯೆ ಬಂದದ, ಚಿಹ್ನೆ ಬಂದದ. ನೆಕ್ಸ್ಟ್ ಮತ್ತು ಸಂಖ್ಯೆ ಬರಬೇಕಾಗಿತ್ತು, ಅದು ಚಿಹ್ನೆ ಬಂದೈತೆ, ಆಗದ. ಆದ್ದರಿಂದ ಇದು ಆಗಲ್ಲ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಸಂಖ್ಯೆ ಬಂದದ, ಚಿಹ್ನೆ ಮತ್ತು ಸಂಖ್ಯೆ ಬಂದದ, ಇದು ಎರಡನೇ ಗುಂಪು ಅಂಥೇಳಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸಂಖ್ಯೆ ಅದ, ಚಿಹ್ನೆ ಅದ, ಯಾವೂ ಇಲ್ಲ, ಬಿಟ್ಬಿಡಿ. ಎಷ್ಟು 2 ಅದಾವೆ. ಆ ಕಾರಣದಿಂದಾಗಿ ಆಪ್ಷನಲ್ಲಿ ನೋಡ್ಕೋಬೇಕು, 2 ಇದೆ. 2 ಇದ್ದದ್ದು ಈ ಆನ್ಸರನ್ನು 2 ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಅದೇ ಥರನಾಗಿ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. ಈಗ ನೋಡಿ, ಈ ಕೆಳಗಿನ ಸಂಖ್ಯೆ ಚಿಹ್ನೆ ಸರಣಿಯನ್ನು ಪರಿಶೀಲಿಸಿ ಮುಂದಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಎಣಿಕೆಯನ್ನು ಎಡದಿಂದ ಬಲಕ್ಕೆ ಮಾತ್ರ ಮಾಡಬೇಕು. ಎಲ್ಲ ಸಂಖ್ಯೆಗಳು ಒಂದಂಕಿಯ ಸಂಖ್ಯೆಗಳು. ಆಗಲೇ ಹೇಳಿದಾಗ ಎಲ್ಲ ಸಂಖ್ಯೆಗಳು ಒಂದಂಕಿಯ ಸಂಖ್ಯೆಗಳಾಗಿರ್ತವೆ. ಯಾವಾಗಿದು ಎಡದಿಂದ ನಾವು ಬಲಕ್ಕೆ ನಾವು ಎಣಿಕೆಯನ್ನು ಮಾಡ್ಕೊತಾ ಹೋಗ್ಬೇಕಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕು ನೀವು. ಇದೇ ನಿಮಗೆ ಇಂಪಾರ್ಟೆಂಟ್ ಆದದ್ದು. ಇದನ್ನು ನೀವು ಈ ಸೆಂಟೆನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಉತ್ತರ ನಿಮಗೆ ಈಸಿಯಾಗಿ ಫಾರ್ಮ್ ಆಗುತ್ತೆ. ಈಗ ನೋಡಿ, ತನ್ನ ತತ್ಕ್ಷಣದ ಹಿಂದೆ ಸಂಖ್ಯೆ,
ತನ್ನ ತತ್ಕ್ಷಣದ ಹಿಂದೆ ನಡ್ಬರ್ಕ್ ಏನೈತೆ ಅಂತ ಗೊತ್ತಿಲ್ಲ. ನಮ್ಮ ತತ್ಕ್ಷಣದ ಹಿಂದೆ ಸಂಖ್ಯೆ ಅಂದರೆ ನಾವು ಇಲ್ಲಿ ಸಂಖ್ಯೆ ಅಂತ ಬರ್ಕೋತೀನಿ. ನೆಕ್ಸ್ಟ್ ತನ್ನ ತತ್ಕ್ಷಣದ ಮುಂದೆ ಚಿಹ್ನೆ, ಇಲ್ಲಿ ಏನೈತೆ ಅಂತ ನಮಗೆ ಗೊತ್ತಿರಲ್ಲ. ತನ್ನ ತತ್ಕ್ಷಣದ ಮುಂದೆ ಅಂದರೆ ಇದು ಇಲ್ಲಿ ಚಿಹ್ನೆಯನ್ನು ಹೊಂದಿರುವಂಥ ಎಷ್ಟು ಸಂಖ್ಯೆಗಳು ಇಲ್ಲಿವೆ. ಎಷ್ಟು ಸಂಖ್ಯೆಗಳು ಹೊಂದಿರ್ತಾರಲ್ಲ, ಸಂಖ್ಯೆ ಅನ್ನೋದು ಏನಿರುತ್ತಲ್ಲ ಇದು ಯಾವಾಗಲಿದ್ದು ಮಿಡಲ್ ಬರುತ್ತೆ. ನೀವು ಈಸಿಯಾಗಿ ನೋಡಿ ಈ ಸಂಖ್ಯೆಯನ್ನಾಗೆ ಬರ್ಕೊಂಡು ಈ ಚಿಹ್ನೆ ಏನು ಸೆಕೆಂಡ್ ನಂಬರ್ ಏನು ಚಿಹ್ನೆ ಅಂತ ಬಂದಿರ್ತದಲ್ಲ ಅದನ್ನು ಲಾಸ್ಟಿಗೆ ಬರ್ಕೋರಿ. ಈ ಲಾಸ್ಟ್ ಬಂದಿದ್ದನ್ನು ನೀವು ಮಿಡಲಾಗಿ ಬರ್ಕೋರಿ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಏನು ಮಾಡಿ ಅಂದರೆ, ಈಗ ಮೊದಲಿಗೆ ಏನಿದೆ ನೋಡಿ, ಇಲ್ಲಿ ಸಂಖ್ಯೆ ಇದೆಯಲ್ಲ ಇದನ್ನು ನೀವು ಸಂಖ್ಯೆಯಾಗಿ ಮಾಡ್ಕೋರಿ. ಇಲ್ಲಿ ಸಂಖ್ಯೆ ಅಂದರೆ ಅದಕ್ಕೆ ಸಂಖ್ಯೆಗೆ ನಾವು ಇಂಗ್ಲೀಷಲ್ಲಿ ಏನಂತೀವಿ ನಂಬರನ್ನಾಗಿ ಮಾಡ್ಕೋರಿ. ನೆಕ್ಸ್ಟ್ ಏನೈತಿ ಚಿಹ್ನೆಯನ್ನು ಸಿಂಬಾಲನ್ನಾಗಿ ಬರ್ಕೋರಿ. ಸಿಂಬಾಲನ್ನಾಗಿ ಬರ್ಕೊಂಡು ನೆಕ್ಸ್ಟ್ ಏನು ಹೇಳ್ಯಾರ ಮತ್ತವರು ಸಂಖ್ಯೆ ಅಂದರೆ ನಂಬರ್. ಇವು ಏನಿರ್ತಾವೆ ಅದನ್ನು ಸೀರಿಯಲ್ ವೈಸಾಗಿ ಬರ್ಕೋರಿ. ಈ ಪ್ರಶ್ನೆದು ಎನ್ನನ್ನು ಇಲ್ಲೇ ಇಟ್ಕೊಂಡು ಇವು ಎರಡನ್ನ ಅದಲು ಬದಲು ಮಾಡಿರಿ. ಈ ಎನ್ನನ್ನು ಇಲ್ಲಿ ಮಾಡಿರಿ, ಈ ಎಸ್ಸನ್ನು ಇಲ್ಲಿ ಮಾಡಿರಿ. ಅಂದರೆ ಈಗ ಈಸಿಯಾಗಿ ನೋಡಿ, ನಂಬರ್ ಸಿಂಬಲ್, ನಂಬರ್ ಸಿಂಬಲ್. ನಂಬರ್ ಅಂದರೆ ಸಂಖ್ಯೆ, ಸಿಂಬಲ್ ಅಂದರೆ ಚಿಹ್ನೆ. ಈ ರೀತಿಯಾದರೂ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ಮಾಡ್ಕೊಂಡು ಕರೆಕ್ಟ್. ಈ ಸೆಂಟೆನ್ಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಸಂಖ್ಯೆ ಚಿಹ್ನೆ ಇರುವಂಥವು ಎಷ್ಟು ಅದಾವೆ ಇದರೊಳಗೆ ನೋಡಬೇಕು. ನಮ್ಮ ರೂಲ್ ಪ್ರಕಾರ ಏನು, ಎಡದಿಂದ ಬಲಗಡೆ ನೋಡ್ಕೊತಾ ಹೋಗಬೇಕು. ನೋಡಿ, ಇದು ಯಾಟನು ಚಿಹ್ನೆ ಇಲ್ಲ. ನಮ್ಗೆ ಫಸ್ಟಿಗೆ ಏನು ಬರಬೇಕು, ಸಂಖ್ಯೆ ಬರಬೇಕು. ಸಂಖ್ಯೆ ಇಲ್ಲಿ ಅದ, ಎಷ್ಟನೂ ಸಂಖ್ಯೆ ಅದ, ಸಿಂಬಲ್ ಐತಿ ಅಂದರೆ ಇದೊಂದು ಗುಂಪು. ನೆಕ್ಸ್ಟ್ ಇದು ಚಿಹ್ನೆ ಬಿಟ್ಬಿಡಿ. ಇದು ನಂಬರಾಗಿನ ನಂಬರ್ ಅದ ಮತ್ತು ನಂಬರ್ ಅದ, ಅದಕ್ಕೆ ಇದು ಒಂದು ಗುಂಪು ಆಗಲ್ಲ, ಅದಕ್ಕೆ ಇದನ್ನು ಬಿಟ್ಬಿಡಿ. ನೆಕ್ಸ್ಟ್ 8 ಅನ್ನೋದು ಒಂದು ನಂಬರ್ ಸಿಂಬಲ್ ಬಂತೆ, ಇದು ಎರಡನೇ ಗುಂಪು. ನೆಕ್ಸ್ಟ್ ಸಿಂಬಲ್ ಇದೆ, ಸಿಂಬಲ್ ಬೇಡ, ಫಸ್ಟಿಗೆ ಚಿಹ್ನೆ ಬೇಕು, ಫಸ್ಟಿಗೆ ಸಂಖ್ಯೆ ಬೇಕು. ನೆಕ್ಸ್ಟ್ ಸಂಖ್ಯೆ ಇದೆ, ನೆಕ್ಸ್ಟ್ ಸಂಖ್ಯೆ ಇಲ್ಲ. ಇಲ್ಲಿ 3 ಅನ್ನೋದು ಸಂಖ್ಯೆ ಇದೆ, ಅದೇ ನೆಕ್ಸ್ಟ್ ಸಂಖ್ಯೆ ಬರಬೇಕಾಗಿತ್ತು, ಸಂಖ್ಯೆ ಬಂದಿಲ್ಲ, ಅದಕ್ಕೆ ಬಿಟ್ಬಿಡಿ. ಈ ಚಿಹ್ನೆಯನ್ನು ಬಿಡಿ. ನೆಕ್ಸ್ಟ್ 9 ಅನ್ನೋ ಸಂಖ್ಯೆ, 9ರ ನಂತರ ಏನು ಬರಬೇಕು, ಸಂಖ್ಯೆ ಬರಬೇಕು, ಸಂಖ್ಯೆ ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ 4 ಅನ್ನೋದು ಒಂದು ಸಂಖ್ಯೆ ಇದೆ, ನೆಕ್ಸ್ಟ್ ಸಂಖ್ಯೆ ಬರಬೇಕಾಗಿತ್ತು, ಸಂಖ್ಯೆ ಇಲ್ಲ, ಅದಕ್ಕಾಗಿ ಇದಾಗಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಫೈನಲ್ 5 ಬಿಟ್ಬಿಡಿ. ಎಷ್ಟದು, ಇದೊಂದು ಎರಡು ಗುಂಪುಗಳು ಆದವಲ್ಲ, ಎರಡು ಗುಂಪುಗಳು ಅಂತೇಳಿ ನೀವು ಆನ್ಸರನ್ನು ಎರಡು ಗುಂಪನ್ನಾಗಿ ಮಾಡಿಬಿಟ್ರೆ ಮುಗೀತು. ಇದು ತುಂಬ ಸಿಂಪಲ್ ಆಗಿದೆ. ಅದೇ ಅರ್ಥ ಮಾಡ್ಕೊಳ್ಳುವಾಗ ನೀವು ಈ ಸೆಂಟೆನ್ಸ್ ಏನಿದೆಯಲ್ಲ ಈ ಸೆಂಟೆನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಈಸಿಯಾಗಿ ಬರುತ್ತೆ. ಈ ಸೆಂಟೆನ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನಾದರೂ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಏನು, ಫಸ್ಟಿಗೆ ಸಂಖ್ಯೆ ಇದೆ, ಸಂಖ್ಯೆಯನ್ನು ನಾವು ನಂಬರನ್ನು ಇದ್ದಂಗೆ ಬರಿತೀವಿ. ನೆಕ್ಸ್ಟ್ ಏನದ, ತನ್ನ ತತ್ಕ್ಷಣ ಚಿಹ್ನೆಯನ್ನು ಚಿಹ್ನೆಯಾಗೆ ಬರೆಯೋಣ. ನೆಕ್ಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ಸಂಖ್ಯೆ ಬರುತ್ತೆ, ಸಂಖ್ಯೆನ ನಂಬರ್ ಅಂತ ಬರಿತೀವಿ. ಹೇಗಿರುತ್ತೆ ಹಾಗೆ ಬರೋದು. ಎನ್ನನ್ನು ಡೈರೆಕ್ಟಾಗಿ ಇಳಿಸ್ಕೊಂಡು ಇವು ಎರಡನ್ನು ಇಂಟು ಆಗಿ ಇದನ್ನು ಅದಲ್ಲ ಬದಲಾಗಿ ಮಾಡಿದಾಗ ನಿಮ್ಗೆ ಈಗ ಇದು ಸೇಮ್ ಆಗುತ್ತೆ. ಅಂದರೆ ಇದು ನಿಮಗೆ ಸೆಂಟೆನ್ಸ್ ಅರ್ಥ ಆಗಲಿಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳೋದು ಬೆಸ್ಟ್ ವೇ ಅಂತ ನಾನು ಹೇಳ್ತೀನಿ. ಇದ್ರ ಮ್ಯಾಗ ನಿಮ್ಗೆ RRB SSCಗೆ 2 ಕ್ವಶನ್, RRB D ಗ್ರೂಪಿಗೆ ಅಂತ ಕಂಪಲ್ಸರಿ 2 ಕ್ವಶನ್ ಬರ್ತವೆ. ಚೆನ್ನಾಗಿ ಬಿಡಿಸಿ ಅಂತ ಹೇಳ್ತೀನಿ. ಇದೇ ರೀತಿಯಾದ ಇನ್ನಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಎಷ್ಟಾಗುತ್ತಲ್ಲ ಅಷ್ಟು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಬಾಯ್.